ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಇದೇನಪ್ಪ. ಪ್ರತಿ ಬುಧವಾರ ಮತ್ತು ಪ್ರತಿ ಭಾನುವಾರ ಬರೋನು ಇವತ್ತು ಶುಕ್ರವಾರನೇ ಬಂದುಬಿಟ್ಟಿದ್ದಾನೆ ಅಂತ ಯೋಚನೆ ಮಾಡ್ತಿದ್ರೆ ಹೌದು ಕಣ್ರಿ, ಇವತ್ತು ಒಂದು ಬಸ್ ಜರ್ನಿಯೊಂದಿಗೆ ಶುಕ್ರವಾರ ನಿಮ್ಮ ಮುಂದೆ ಹಾಜರಾತಿ ನನ್ನದು. ಸೊ ತುಂಬ ದಿನಗಳಾಗಿತ್ತು ನಮ್ಮ ಚಾನಲಲ್ಲಿ ಒಂದು ಬಸ್ ಜರ್ನಿ ಅಪ್ಲೋಡ್ ಮಾಡಿ. ಟ್ರೈನ್ಸ್ ಎಷ್ಟಿಷ್ಟನೋ ನಂಗೆ ಬಸ್ ಅಂದರೂ ಕೂಡ ಅಷ್ಟೇ ಇಷ್ಟ. ಸೊ ಅದಕ್ಕೋಸ್ಕರ ಒಂದು ರೋಚಕ ಜರ್ನಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಬೇಗ ಟ್ರೈಲರ್ ನೋಡ್ಕೊಂಬಂದ್ಬಿಡಿ ಏನೇನು ಕಾದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಉತ್ಸವ ನೋಡಿ, ಬೆಂಗಳೂರು ಕಡೆಗೆ 9600 ಎಸ್ ನೋಡಿ. ಐರಾವತ 2.2 ಮಂಗಳೂರು ಬೆಂಗಳೂರು. ಕೊಹಿನೂರು ಕಡೆ ನಿಂತಿದೆ, ಅದು ಸಹ ಬೆಂಗಳೂರಿಗೆ ಹೋಗುವಂಥದ್ದು. ಇಲ್ಲಿ ಕಾವೇರಿ ನಿಂತಿದೆ, ಇದು ಬೆಂಗಳೂರಿಗೆ ಹೋಗೋದು. ಭರತ್ ನಿಂತಿದೆ, ಇದು ಸಹ ಬೆಂಗಳೂರಿಗೆ ಹೋಗೋದೆ. ಸೊ ಬೆಂಗಳೂರಿಗೆ ಹೋಗೋಂಥ ಎಲ್ಲ ಬಸ್ಸಸ್ಗಳು ಲೈನಪ್ ಸ್ಟಾರ್ಟ್ ಇಲ್ಲಿಂದ. ನಾನು ಸದ್ಯಕ್ಕಿರೋದು ಪಂಪೆಲ್ ಸರ್ಕಲಲ್ಲಿ. ಓಕೆನಾ, ಮಂಗಳೂರು ಒಳಗಡೆನೇ ಬರುತ್ತಿದ್ದು ಪಂಪೆಲ್ ಸರ್ಕಲ್ ಅಂದ್ಬಿಟ್ಟು. ಇಲ್ಲಿಂದ ನನ್ನ ಬೋರ್ಡಿಂಗ್ ಇರೋದು. ಎಲೆಕ್ಟ್ರಿಕ್ ಬಸ್ಸಲ್ಲಿ ಇವತ್ತು ಮಂಗಳೂರಿಂದ ಬೆಂಗಳೂರವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಟೈಟಲಲ್ಲಿ ಗೊತ್ತಾಗಿರುತ್ತೆ, ನ್ಯೂಗೋ ಬಸ್ಸಲ್ಲಿ ನಾನು ಇವತ್ತು ಟ್ರಾವೆಲ್ ಮಾಡ್ತಿರೋದು. ತುಂಬ ವರ್ಷಗಳ ಹಿಂದೆ ನಾನು ಟ್ರಾವೆಲ್ ಮಾಡಿದ್ದೆ ತಿರುಪತಿಯಿಂದ ಬೆಂಗಳೂರವರೆಗೂ. ಇದು ಇನ್ನೊಂದು ಸತಿ ಅವ್ರ ಅಗ್ರಿಗೇಟ್ರಲ್ಲಿ ನಾನು ಇವಾಗ ಟ್ರಾವೆಲ್ ಮಾಡ್ತಿರೋದು. ಸೊ ರೆಡ್ ಬಸ್ ಮುಖಾಂತರ ನಾನು ಬಸ್ನ ಬುಕ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿರೋ UI ಇದೆ ನೋಡಿ. ನಮ್ಮ ಬಸ್ ನಂಬರ್ ಸಹ ಇದರಲ್ಲಿ ಮೆನ್ಷನ್ ಆಗಿದೆ. TN ಗಾಡಿ ಇದು. ಮೇ ಬಿ ಬೆಂಗಳೂರಿಗೆ ಹೋದ್ಮೇಲೆ ಬೆಂಗಳೂರಿಂದ ಚೆನ್ನೈಗೆ ಹೋಗುವಂಥ ಗಾಡಿನೇನೋ ಅನ್ಸುತ್ತೆ, ಮೋಸ್ಟ್ ಪ್ರಾಬಬ್ಲಿ. ಜಸ್ಟ್ ರಫ್ ಗೆಸ್ಟ್ ಹೇಳ್ತಿರೋದು ನಾನು. ಇನ್ನೊಂದು ಉತ್ಸವ 9600 ಎಸ್ ಇದು ಸಹ. ನೋಡಿ ಎಷ್ಟು ಚೆನ್ನಾಗಿದೆ ಯೂಸರ್ ಇಂಟರ್ಫೇಸ್ ಇದ್ರದ್ದು. ಬಸ್ ಇಲ್ಲಿದೆ, ನನ್ನ ಬೋರ್ಡಿಂಗ್ ಪಾಯಿಂಟ್ ಇದು. ಇನ್ನೂ 2 ಬೋರ್ಡಿಂಗ್ ಪಾಯಿಂಟ್ ಇದೆ. ಅರೈವಿಂಗ್ ಇನ್ 28 ಮಿನಿಟ್ಸ್. ಮುಲ್ಕಿಯಿಂದ ಹೊರಟಿರೋ ಬಸ್ ಇದು. ಓಕೆನಾ. ಸೊ BJ TVS ಸರ್ಕಲ್, ಜ್ಯೋತಿ ಟಾಕೀಸ್ ಅದಾಗಿದ ತಕ್ಷಣ ಪಂಪೆಲ್ ಬಸ್ ಸ್ಟ್ಯಾಂಡು. ಸೊ ಮಂಗಳೂರು ಬೆಂಗಳೂರು ಅಥವಾ ಕೋಸ್ಟಲ್ ಕರ್ನಾಟಕದ ಇನ್ನೊಂದು ಇಂಪಾರ್ಟೆಂಟ್ ಸುಗಮ ಬಸ್ ಎಂಟ್ರ್ ಆಗ್ತಿದೆ. ಇದು ನೋಡಿ, ಈವೋ ಬಸ್, ಮರ್ಸಿಡಿಸ್ ಬೆಂಜ್, MG ಬಾಡಿ ಬಿಲ್ಡ್. ಅಲ್ಲಿ ನೋಡಿ ಫ್ಲೆಕ್ಸ್ ಬಸ್ ಸಹ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಕಡೆನೇ ಕಂಡ್ರಿ ಇಲ್ಲಿ. ಸೊ ಲೈನಪ್ ಅಂತೂ ಬ್ಯಾಕ್ ಟು ಬ್ಯಾಕ್ ಬರ್ತಿರುತ್ತೆ ಇಲ್ಲಿ. ಅಲ್ಲಿ ನೋಡಿ ಇನ್ನೊಂದು ಬಂತು, ಹೇಳ್ತಿದ್ದಂಗೆ ಇನ್ನೊಂದು ಬಂತು. ಮುಂದೆ ರಾಜಹಂಸ ಏನಾರು ಬಂತ. ಸೊ ಮಂಗಳೂರು ಹಾಸನ ಬೆಂಗಳೂರು ರಾಜಹಂಸ ಬಂತು ನೋಡಿ. ಎಷ್ಟು ಖಾಲಿದೆ? ವೀಕ್ ಡೇ ಇವತ್ತು, ಅದಕ್ಕೆ ಖಾಲಿದೆ ಅಂತ. ವಯ ಹಾಸನ ಅದು. ಸೊ ಇನ್ನೊಂದು ಆಪ್ರೇಟರ್ ಇಲ್ಲಿ ಜಸ್ಟ್ ಈಗ SMS ಟ್ರಾವೆಲ್ಸ್ ಬಂತು. ಇದು ಸಹ ಬೆಂಗಳೂರೇ. 99% ಇಲ್ಲಿ ಬರೋ ಎಲ್ಲ ಬಸ್ಗಳು ಬೆಂಗಳೂರೇ. ಐ ಬಸ್, ಭಾರತ್ ಬೆಂಗಳೂರು. ಮಂಗಳೂರು, ಹಾಸನ, ಬೆಂಗಳೂರು, ಅಶ್ವಮೇಧ,
ಪಂಪಲ್ಲಿಂದ ಹೊರಟಿದೆ. ಪ್ರಿಟಿ ಮಚ್ ಒಳ್ಳೆ ಕ್ರೌಡ್ ಇದೆ ಕಣ್ರಿ. ಥರ್ಸ್ಡೇ ಕಂಪೇರ್ ಮಾಡಿದ್ರೆ ಒಳ್ಳೆ ಕ್ರೌಡೇ ಇದೆ. ಮಂಗಳೂರು, ಮೈಸೂರು, ಬೆಂಗಳೂರು ಇದು. ಮಂಗಳೂರಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮೈಸೂರಿಗೆ ಹೋಗುತ್ತೆ ನಾನು ಅನ್ಸುತ್ತೆ. ಮಂಗಳೂರು ಬೆಂಗಳೂರು ಐರಾವತ ಕ್ಲಬ್ ಕ್ಲಾಸು. ಅಲ್ಲಿದ್ದೇವೆ ನೋಡಿ, ನಮ್ಮ ಬಸ್ ಬಂತು. ಎಲೆಕ್ಟ್ರಿಕ್ ಬಸ್ ಇದು. ನೋಡಬೇಕು ಘಾಟ್ ಸೆಕ್ಷನಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಅದಕ್ಕೋಸ್ಕರ ಇದನ್ನು ಚೂಸ್ ಮಾಡಿಕೊಂಡೆ. 9600 ಅವೈಲೇಬಲ್ ಇತ್ತು. ಬಟ್ ನೋಡೋಣ ಘಾಟ್ ಸೆಕ್ಷನಲ್ಲಿ ಎಲೆಕ್ಟ್ರಿಕ್ ಬಸ್ಸು ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂದ್ಬಿಟ್ಟು ಅನಿಸ್ತಾನೆ. ಮುಂದೆ ಎತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನೋಡಿ ಶ್ರೀದುರ್ಗ ನಿಂತಿದೆ, ಸಾಯಿದುರ್ಗ ನಿಂತಿದೆ, ಸುಗಮ. ನೋಡಿ EV ಬಸ್ ಅಂದ್ಕೊಂಡು ಬನ್ನಿ ಒಂದು ರೋಚಕ ಜರ್ನಿನ ಸ್ಟಾರ್ಟ್ ಮಾಡೋಣ. 9 ಕಾಲಿಗೆ ಇಲ್ಲಿಂದ ಹೊರಡ್ತೀವಿ. ನಾನು ಇಂದಿರಾನಗರಲ್ಲಿ ಡಿಬೋರ್ಡ್ ಮಾಡ್ತೀನಿ. ಸೊ ಸರಿ ಸುಮಾರು 6:30 ಅಷ್ಟೊತ್ತಿಗೆ ಟೈಮಿಂಗ್ ಕೊಟ್ಟಿದ್ದಾನೆ. ಸೊ ಹೇಳಬೇಕಂದ್ರೆ 6:30, ಆಲ್ಮೋಸ್ಟ್ 9 hours ಜರ್ನಿ ಇದೆ ನಮಗೆ ಮಂಗಳೂರಿಂದ ಬೆಂಗಳೂರವರೆಗೂ. ಈಗ ನೋಡಿ ಹೊಡಿತಾನೆ ಇವಾಗ, ಸರಿಯಾಗಿ ಹೊಡಿತಾನೆ ಇವಾಗ. ಸ್ಪೀಡ್ 71 ಕ್ರೂಸಿಂಗು. ಆದಿತ್ಯ ಇವಾಗ ಅವ್ನು ಗೊತ್ತಾ, ಹೈವೇ ರೋಡಲ್ಲಿ ಎಳೆದಾಡ್ತಾನೆ ಗಾಡಿನ, ಅರ್ಥ ಆಯ್ತಾ? ಅವನು ನಂಬಿ ನಾನು ಹಚ್ಚಿದ್ದು ಪಂಪಲ್ ಸರ್ಕಲು. ಅದಾದಮೇಲೆ ಇನ್ನೊಂದು ಬೋರ್ಡಿಂಗ್ ಪಾಯಿಂಟ್ ಇದೆ. ಅದಕ್ಕೆ ತಕ್ಷಣ ಬೇಲೂರು ಅಂತ ಚಾರ್ಜ್ ಹಾಕೊಂಡು ಹೋಗೋದು. ಬೇಲೂರು ಐತೆ ಒಲ್ಲಿತ್ತು ಅಂದ್ರೆ ಅದು ಹೋಗಟ್ಟವ್ರಿಗೆ. ಹೊಡೆಯೋದು ಭಯ ಪುತ್ತೂರು. ಮಡಿಕೇರಿ, ಕುಶಾಲನಗರ, ವಿರಾಜಪೇಟೆ 4 ಸರಿ ಚಾರ್ಜ್ ಹಾಕೊಂಡ್ ಬರ್ಬೇಕು. 30 ಪಾಯಿಂಟ್ ತಂದ್ರೆ ಚಾರ್ಜ್ ಆಗಲ್ಲ ಆ ಕಡೆ. ಬೆಳಿಗ್ಗೆ ಆ ಕಡೆ ಸಾಯಂಕಾಲದಲ್ಲಿ ಕೂತ್ಕೊಂಡಿರ್ಬೇಕು.
ಏನು ಚಾಟ ಏನೇನು ಪ್ರವಾಸ ಬಸ್ಸಿಗೆ ಒಡಿಶಾ ಬಸ್ಸಿಗೆ ಅದು ಗಾಡಿ ಅದು ಡಿ ಬಸ್ಸಿಗೆ ಒಡಿಶಾ ಬಸ್ಸಿಗೆ ಸೊ ಲೆಫ್ಟ್ ಹೋದರೆ ಧರ್ಮಸ್ಥಳ ಕಡೆಗೆ, ಸ್ಟ್ರೈಟ್ ಹೋದರೆ ಟೂರಿಸ್ಟ್ ಗಾಡಿ ಬೆಂಗಳೂರು ಕಡೆಗೆ. ರೂಟ್ ಗಾಡಿನೇ ಇದೆ ಒಂದು ಡಿ ಬಸ್ಸಿಗೆ. ಡಿಡಿನ ಒಡಿಶಾನ ಗೊತ್ತಿಲ್ಲ ಒಂದು ಐತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ರೋಡ್ ನೋಡಿ ಏನು ಫ್ಯಾಂಟಾಸ್ಟಿಕ್ ಆಗಿದೆ. ಎಲ್ಲ 6 ಲೇನ್ ರೋಡ್ ಇದೆ ಟೋಟಲು. ಅಪ್ಪಿಗೆ 3 ಲೈನ್ ಇದೆ, ಡೌನು 3 ಲೈನ್ ಇದೆ.
ಇಂಡಿಯಾಗೆ ಇನ್ನೇನೊಂದು ಸ್ವಲ್ಪ ದೂರದಲ್ಲಿದ್ದೀವಿ. ಸೊ ಇದೆಲ್ಲ ಪಾರ್ಟ್ ಆಫ್ ಶಿರಾಡಿ ಘಾಟ್ ಸೆಕ್ಷನ್ನು.
ಸರಿ ಸುಮಾರು ಆ್ಯಾವ್ರೇಜಲ್ಲಿ ಹೇಳಬೇಕಂದ್ರೆ 150 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದಾಯಿತು ಬೆಂಗಳೂರಿಂದ. ಅರೆ ಆವಾಗಲೇ ಓವರ್ಟೇಕ್ ಹೊಡೆದಿದ್ದು ಬಸ್ ಮತ್ತು ವಾಪಸ್ ನಮ್ಮನ್ನು ಓವರ್ಟೇಕ್ ಹೊಡ್ಕೊಂಡೋಯ್ತು. ಎನಿವೇಸ್ 205 ಅಥವಾ 210 ಕಿಲೋಮೀಟ್ರ್ ಬಾಕಿ ಇದೆ ಇಲ್ಲಿಂದ ನಮಗೆ ಬೆಂಗಳೂರು. ಚಾರ್ಜಿಂಗ್ ಬ್ರೇಕ್ ತೊಗೊಂಡಿದ್ದೀವಿ ನಾವು. ಆವಾಗಲೇ ನೋಡಿದಾಗ 55% ಏನೋ ಇತ್ತು, ಇವಾಗ ಇನ್ನೊಂದು 10% ಹೋಗಿರ್ಬೋದು ಅಂತ ಅಂದ್ಕೊಳ್ಳಿ. ಸೊ 45% ಇದೆ. 1 hour ಅಷ್ಟು ಬ್ರೇಕ್ ತೊಗೋಬೋದು ಇಲ್ಲಿ ನಾವು. 1 hour ಬ್ರೇಕು ಅದಾಗಿದ ತಕ್ಷಣ ಮತ್ತೆ ನಾವು ರೀಸ್ಟಾರ್ಟ್ ಮಾಡ್ತೀವಿ. ಪ್ರಿಟಿ ಮಚ್ ರನ್ ವೈಸ್ ಅಂತೂ ಫೆಂಟ್ಯಾಸ್ಟಿಕ್ ಆಗಿತ್ತು ಕಣ್ರಿ. 2.5 hours ಒಳಗಡೆ ಮಂಗಳೂರಿಂದ ಸಕಲೇಶ್ಪುರವರೆಗೂ ನಾವು ಕ್ಲಿಯರ್ ಮಾಡಿಬಿಟ್ವಿ. ಟ್ರೈನು ಬರೀ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಗೆ 2.5 hour 3 hours ತನಕ ತೊಗೊಳುತ್ತೆ. ಇನ್ನೂ ಮಂಗಳೂರು ತನಕ 4.5 hours ಅಂತೂ ಆಗೋಗುತ್ತೆ. ಗಡಗಡ ಗಡಗಡ ಅಂತಿದೆ. ಸ್ವೆಟರ್ ನಾನು ಒಳಗಡೆ ಬಿಟ್ಬಿಟ್ಟಿದ್ದೀನಿ. ಸೊ ಟೆಂಪ್ರೇಚರ್ ವೈಸ್ ಅಂತೂ ಸಖತ್ತಾಗಿದೆ ಕಣ್ರಿ. ಫುಲ್ಲು ತಣ್ಣಗಿದೆ. ಮಂಜಿಲ್ಲ ಆದರೆ ಅದೊಂದು ಅಡ್ವಾಂಟೇಜ್ ಇದೆ. ಸೊ ಡ್ರೈವ್ ಮಾಡೋಕ್ಕೆ ಅಣ್ಣವ್ರಿಗಂತೂ ಫೆಂಟ್ಯಾಸ್ಟಿಕ್ ಆಗಿದೆ. ಬಸ್ಗಳೆಲ್ಲ ಹೋಗ್ತಿರೋದು ನೋಡಿದ್ರೆ ಹೊಟ್ಟೆ ಉರಿತಿದೆ ಕಣ್ರಿ. ಅಷ್ಟು ಕಷ್ಟಪಟ್ಬಿಟ್ಟು ಓವರ್ಟೇಕ್ ಕೊಡ್ಕೊಂಬಂದ್ವಿ ನಾವು. ಘಾಟ್ ಸೆಕ್ಷನಲ್ಲಿ ಅಣ್ಣ ಕಷ್ಟಪಟ್ಕೊಂಡು ಸಿಂಗಲ್ ಲೈನಲ್ಲಿ ಓವರ್ಟೇಕ್ ಕೊಡ್ಕೊಂಬಂದರು. ಇಲ್ಲ ಅದೇ ಬಸ್ಗಳು ನಮ್ಮನ್ನು ಓವರ್ಟೇಕ್ ಕೊಡ್ಕೊಂಡು ಹೋಗ್ತಿದೆ. ಇನ್ನೊಂದು ಯಾವುದೋ ಬಂತು, ಕೊಹಿನೂರು ಒಂದು ಓವರ್ಟೇಕ್ ಕೊಡ್ಕೊಂಡು ಹೋಯ್ತು, ಪಲ್ಲಕ್ಕಿ ಓವರ್ಟೇಕ್ ಕೊಡ್ಕೊಂಡು ಹೋಯ್ತು, ಕಾವೇರಿ ಇದೊಂದು ಇದು ಕಡೆ ಓವರ್ಟೇಕ್ ಕೊಡ್ಕೊಂಡು ಹೋಯ್ತು. ಕಾವೇರಿ ಎಲ್ಲೋ ನೋಡ್ದಂಗಿದೆ, ಬಟ್ ಓವರ್ಟೇಕ್ ಹೊಡೆದು ಇಲ್ವೋ ಗೊತ್ತಿಲ್ಲ ನನಗೆ. ಜ್ಞಾಪಕ ಇಲ್ಲ ಎಕ್ಸಾಕ್ಟಾಗೆ. ಬಟ್ ಟೆಂಪ್ರೇಚರ್ ಅಂತೂ ಸಖತ್ತಾಗಿದೆ ಕಣ್ರಿ. ಗಡ 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 ಅಂತಿದೆ. ಇನ್ನೊಂದು ಯಾವುದೋ ಬಂತು ಅಲ್ಲಿ. ಈ ಬೆಂಗಳೂರು ಮಂಗಳೂರು ರೂಟ್ ಬಗ್ಗೆ ಹೇಳಬೇಕಂದ್ರೆ ಒಂಥರ ಬೆಂಗಳೂರು ಮೈಸೂರು ಟ್ರೈನ್ ಥರ ಬ್ಯಾಕ್ ಟು ಬ್ಯಾಕ್ ಯಾವುದೋ ಒಂದು ಬಸ್ಗಳು ಬರ್ತಾನೆ ಇರುತ್ತೆ. ಸೊ ನೋಡಿ ಎಷ್ಟು ಸಿಂಪಲ್ ಮೆಕ್ಯಾನಿಸಮ್ ಕೊಟ್ಟಿದ್ದಾರಂತ. ಡ್ರೈವು, ನ್ಯೂಟ್ರಲ್, ರಿವರ್ಸು, ಒಂದು ಕಸ್ಟಮ್ ಸ್ವಿಚ್ಚು. ಈ ಗಾಡಿಗಳೆಲ್ಲ ಸ್ಕೈವೆಲ್ ಅವ್ರದ್ದು. ಸೊ ಇದನ್ನು ಆ್ಯಪ್ಗೆ ಇಟ್ಕೊಳ್ಳಿ. ಇದು ಬಂದು PA ಇದು, ಪ್ಲಸ್ AC ಕಂಟ್ರೋಲ್ ಸ್ವಿಚಸ್ಸು, ಲೈಟು ಮತ್ತು ಏನೇನೋ ಐಟಮ್ಸ್ಗಳ ಕಂಟ್ರೋಲ್ ಸ್ವಿಚಸ್ಗಳೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಪ್ಲಸ್ ಇದು ಇಂಪಾರ್ಟೆಂಟ್, ಇದು ಪೈಲಟ್ ಇರ್ತಾರಲ್ಲ, ಅಣ್ಣ ಇದಾರಲ್ಲ, ಸೊ ಅವರು ಕಣ್ಣನ್ನು ಇದು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸೊ ದಟ್ ಅವ್ರು ನಿದ್ದೆ ಮಾಡ್ತಿದ್ರೆ ಅಲರ್ಟ್ ಮಾಡುತ್ತೆ. ಮತ್ತು ಇದು ಇಡೀ ಬಸ್ನ ಒಂದು ಫುಲ್ ಡೀಟೇಲ್ಸ್ ತೋರಿಸುತ್ತೆ ನೋಡಿ. ಚಾರ್ಜಿಂಗ್ ಅಂತ ಸಹ ತೋರಿಸುತ್ತೆ. 37% ಇದೆ. ಸೊ EV ಇರೋದ್ರಿಂದ ಸಿಂಪಲ್ ಲುಕ್ಸ್ ಇದೆ ನೋಡಿ ಕಾಕ್ಪಿಟ್ನ. ಸೊ ಬನ್ನಿ ನಮ್ಮ ಬಸ್ನ ಇಂಟೀರಿಯರ್ಸ್ ನೋಡ್ಕೊಂಬಿಡೋಣ. ಲೆಗ್ ರೂಮ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ ಕಣ್ರಿ. ಪ್ಲೆಂಟಿ ಆಫ್ ಲೆಗ್ ರೂಮ್ ಇದೆ. ಅದರ ಜೊತೆ ಫುಟ್ ರೆಸ್ಟ್ ಸಹ ಕೊಟ್ಟಿದ್ದಾರೆ. ಮ್ಯಾಗ್ಝಿನ್ ಹೋಲ್ಡರ್ ಇದೆ, ವಾಟರ್ ಬಾಟಲ್ ಹೋಲ್ಡರ್ ಇದೆ. ಅಮ್ಯುನಿಟೀಸ್ ಏನಾರು ಇತ್ತಂದರೆ ಡೈರೆಕ್ಟಾಗಿ ಇಲ್ಲೇ ಸೆಗಿಸ್ಕೋಬೋದು ಅಂತ. ಪ್ಲಸ್ ಆಮ್ರೆಸ್ಟ್ ಇದೆ. ಆಮ್ರೆಸ್ಟ್ ಕೆಳಗಡೆನೇ ನಿಮಗೆ ಚಾರ್ಜಿಂಗ್ ಸಾಕೆಟ್ ಸಹ ಕೊಟ್ಟಿದ್ದಾರೆ. 2 ಚಾರ್ಜಿಂಗ್ ಸಾಕೆಟ್ ಇದೆ. 2 USB ಟೈಪ್ A ಚಾರ್ಜಿಂಗ್ ಸಾಕೆಟ್ಗಳು. ಟೈಪ್ C ಚಾರ್ಜಿಂಗ್ ಸಾಕೆಟ್ ಇಲ್ಲ, ಟೈಪ್ A ಚಾರ್ಜಿಂಗ್ ಸಾಕೆಟ್. ನಾರ್ಮಲ್ ಚಾರ್ಜಿಂಗ್ ಸಪೋರ್ಟ್ ಮಾಡೋವಂಥದ್ದು, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡಲ್ಲ. ಪ್ಲಸ್ ಮೇಲ್ಗಡೆ ನೋಡಿದ್ರೆ ಈಸಿ ವೆಂಟ್ ಇದೆ, ಮತ್ತು ಲೈಟ್ ಇದೆ, ರೀಡಿಂಗ್ ಲ್ಯಾಂಪ್ಸ್ ಇದೆ. ಪ್ರಿಟಿ ಮಚ್ ಬೇಸಿಕ್ ಇಂಟೀರಿಯರ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಬಟ್ ಮೇನ್ ಥಿಂಗ್ ಯಾವ್ದು ಗೊತ್ತಾ? ಮೇನ್ ಥಿಂಗ್ ಬಗ್ಗೆ ಹೇಳ್ತೀನಿ. ಏನಕ್ಕೆ ನನಗೆ ನ್ಯೂಗೋ ಬಸ್ಸಸ್ ಅಂದರೆ ಇಷ್ಟ ಅಂತ. ನಾರ್ಮಲ್ ಪೊಸಿಷನ್ ಇದು ರಿಕ್ಲೈನ್ ಅನ್ನಿಸ್ತು. ಓಕೆನಾ? ಸೇಮ್ ನಾಬ್ ಕೊಟ್ಟಿದ್ದಾರೆ. ಈ ನಾಬನ್ನು ಪ್ರೆಸ್ ಮಾಡಿ ಚೂರು ಪುಷ್ ಮಾಡಿದ್ರೆ ಇಷ್ಟು ಅಂದ್ಕೊಂಡ್ರೆ ರಿಕ್ಲೈನಿಂಗು ಅಲ್ಲ, ಇಷ್ಟು ಅಂದ್ಕೊಂಡ್ರ ಅಲ್ಲ, ಇದು ಫುಲ್ ರಿಕ್ಲೈನ್ಡ್ ಪೊಸಿಷನ್. ಸೆಮಿ ಸ್ಲೀಪರ್ ಅಲ್ಲ,
ಸ್ಲೀಪರಷ್ಟು ರಿಕ್ಲೈನ್ ಆಗುತ್ತೆ ಈ ಬಸ್ಸಸ್ಗಳಲ್ಲಿ. ನೋಡಿ, ಇಲ್ಲಿ ನಾರ್ಮಲ್ ಆಗಿರೋದು ಅಂದರೆ ಕುತ್ಕೊಳ್ಳೋ ಪೊಸಿಷನು, ಇದು ಆಲ್ಮೋಸ್ಟ್ ಮಲ್ಕೊಳ್ಳೋ ಅಂಥ ಪೊಸಿಷನು. ಕಂಫರ್ಟೇಬಲ್ ಆಗಿ ನೀವು ಟ್ರಾವೆಲ್ ಮಾಡ್ಬೋದು. ಬಟ್ ಒಂದು ಇಲ್ಲಿ ಕಾಫ್ ರೆಸ್ಟ್ ಇಲ್ಲ, ಅಂದರೆ ತೊಡೆ ಭಾಗಕ್ಕೆ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಇಲ್ಲಿ ಕಾಫ್ ರೆಸ್ಟ್ ಕೊಟ್ಟಿಲ್ಲ. ಬಟ್ ನೋಡಬೇಕಂದ್ರೆ ಅರ್ಥ ಆಗುತ್ತೆ ಅನ್ಸುತ್ತೆ. ನೋಡಿ, ಈ ಲೆವೆಲಲ್ಲಿದೆ ನೋಡಿ, ಇಂಥ ಕಂಫರ್ಟೇಬಲ್ ಆಗಿ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಈ ಒಂದು ನ್ಯೂಗೋ ಬಸ್ಸಸಲ್ಲಿ ಅಂತ. ಅರ್ಥ ಆಗಿಲ್ಲ ಅಂದರೆ ಈ ಥರ ಇದು ಬಂದು ಏನಂತಾರೆ, ಇನ್ನೂ ರಿಕ್ಲೈನ್ ಆಗುತ್ತಿದ್ದು, ಇದು ಇನ್ನೊಂದು ಸ್ವಲ್ಪ ರಿಕ್ಲೈನ್ ಆಗುತ್ತಿದ್ದು. ಅಲ್ಲಿ ಆ ಕಡೆ ಕಾಣಿಸ್ತಿದೆಯಲ್ಲ, ಅದು ಬಂದು ನಾರ್ಮಲ್ ಸಿಟ್ಟಿಂಗ್ ಪೊಸಿಷನ್, ಇದು ಫುಲ್ ರಿಕ್ಲೈನ್ ಪೊಸಿಷನ್. ಆಮೇಲೆ ಸಹ ಕೊಟ್ಟಿದ್ದಾರೆ. ಲೈಟ್ಸ್ ನೋಡಿ ಎಷ್ಟು ಚೆನ್ನಾಗಿರೋಂತಹ ವಾರ್ಮ್ ಟೋನ್ ಕೊಟ್ಟಿದ್ದಾರೆ. ಇನ್ನೇನು ಮೆಜೆಸ್ಟಿಕ್ ಟಾಪಿಂಗ್ ಪಾಯಿಂಟ್ ಹತ್ರ ಬರ್ತಾ ಇದ್ದೀನಿ. ಬೇಡಣ್ಣ, ಹಂಗೆ ಬರೋಣ. ನಿನ್ನ ಫ್ಯಾಕ್ಟ್ರಿ ಹಾಕ್ಬಿಡ್ತಿದ್ರಲ್ಲ ಹೆಬ್ಬಾಳ ಬರ್ಕೊಂಡು ಹೆಬ್ಬಳೆ ಇಲ್ಲ ಬಿ ಎಲ್ ಕುತ್ಕೊಳ್ಳಿ ಸರ್. ಡ್ರಮ್ ಎಲ್ಲ ಗಾಡಿ ಸುಮ್ಮನೆ ನಿಮಗೆ ಹೋಗಿದಾಗುತ್ತೆ ಪ್ರಾಬ್ಲಮ್ ಆಗುತ್ತೆ. ಚಾರ್ಜಿಂಗ್ ಪಾಯಿಂಟ್ ಕೊಟ್ಬಿಟ್ಟು ನಿದ್ದೆ ಮಾಡ್ಬಿಟ್ಟಲ್ಲ, ಕಾಯಿ ಕೊಡ್ಕೊಂಬಂದು ಬ್ರೋ 1.5 ಗಂಟೆ ಟೈಮ್ ತಗೊಂಡತ್ತೆ ಬ್ರೋ. 1 ಗಂಟೆ 40 ನಿಮಿಷ ಟೈಮ್ ತಗೊಂಡು ಚಾರ್ಜ್. ESI PF ದಿಕ್ಕೋತ್ರ ಗಾಡಿ ತರಬೇಡ ಕಂಡ್ರಿ. ಗಾಡಿ ಎಲ್ಲಾರ ದೂರ ಹಾಕ್ಬಿಟ್ಟು ಫೋನ್ ಮಾಡ್ರಿ, ಗಾಡಿ ಕಳಿಸ್ಕೊಡ್ತೀವಿ. ಚೆನ್ನೈ ಗಡಿ ಅಯ್ಯೋ ಪಾಪ, ಚೆನ್ನೈ ಗಡಿಗೆ ಹೋದ್ರೆ 10 ಗಂಟೆ ಹೋಗೋ. ನಾನು ನಿನ್ನ ಲೆಕ್ಕಕ್ಕೆ ಬರ್ತೀನಿ. 12:45 ಸಕಲೇಶ್ಪುರ, ಅಲ್ಲಿಂದ 15 ನಿಮಿಷ. ಅಲ್ಲಿಂದ 15. ನಮ್ಮ ಬಸ್ ಡೀಟೇಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. 10 ಗಂಟೆಗೆ ಹೊರಡುವಂಥ ಗಾಡಿ ಇದು, ಓಕೆನಾ. ಸೊ ಮಂಗಳೂರು ಟು ಬೆಂಗಳೂರು ಅಂತ ಹೊಡೆದ್ರೆ ನಿಮಗೆ 10 ಗಂಟೆಗೆ ಬರುತ್ತೆ. ಒಂದೇ ಒಂದು ನ್ಯೂಗೋ ಬಸ್ ಇರೋದು. ನಾನು ರೆಡ್ ಬಸ್ಸಲ್ಲಿ ಬುಕ್ ಮಾಡ್ಕೊಂಡಿದ್ದು. ಇನ್ ಕೇಸ್ ಸಿಕ್ಕಿಲ್ಲ ನಿಮಗೆ ಅಂದರೆ ಫಿಲ್ಟರ್ ಕ್ಲಿಕ್ ಮಾಡಿ ಬಸ್ ಆಪ್ರೇಟರ್ಸು. ಇಲ್ಲಿ ನ್ಯೂಗೋ ಒಂದೇ ಒಂದು ಸರ್ವಿಸ್ ಇರೋದು, ಸೊ ಏನು ಕನ್ಫ್ಯೂಷನ್ ಇರೋಲ್ಲ ನಿಮಗೆ. 10 o'clock 6 o'clock ಇರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಸೀಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಸೆಲೆಕ್ಟ್ ಆಗಿದೆ. ಹಾಂ, ಇದು ಸ್ಟಾಪೇಜಸ್ ನೋಡಿ. ಮುಲ್ಕಿಯಿಂದ ಸ್ಟಾರ್ಟ್ ಆಗೋದು. ಸೂರತ್ಕಲ್, ಪನಂಬೂರ್, ಲಾಲ್ಬಾಗ್, PVS ಸರ್ಕಲ್, ಜ್ಯೋತಿ ಸರ್ಕಲ್, ಪಂಪ್ವೆಲ್, ಕಣ್ಣೂರು ಮತ್ತು ಆದ್ಯಾರ್, ಇಲ್ಲಿವರೆಗೂ ಪಿಕಪ್ ಪಾಯಿಂಟ್ಸ್ ಇದೆಲ್ಲ, ಪ್ಲಸ್ ಡ್ರಾಪ್ ಪಾಯಿಂಟ್ಸ್ ನೋಡಿ. ಪಾರ್ಲೆಟೋಲ್, ದಾಸರಹಳ್ಳಿ, ಜಾಲಹಳ್ಳಿ, ಗೊರಗುಂಟೆಪಾಳ್ಯ, ಗೋವರ್ಧನ್ ಸಿನಿಮಾಸ್, ರಾಜಾಜಿನಗರ್, ಮೆಜೆಸ್ಟಿಕ್, MG ರೋಡ್, ಅಲ್ಸೂರು, ಇಂದಿರಾನಗರ್, ಕೋರಮಂಗ್ಲ, ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ ತನಕ ಹೋಗುತ್ತೆ. ಬಟ್ ತುಂಬ ಜನ ಪ್ಯಾಸೆಂಜರ್ಸು KFC ತನಕನೇ ಇದ್ರಂತೆ. ಸೊ ಅದಕ್ಕೋಸ್ಕರ KFC ಸಿಗ್ನಲಲ್ಲಿ ಡ್ರಾಪ್ ಮಾಡಿಬಿಟ್ಟು ಅವ್ರನ್ನ ಹಿಂಗೆ ಬಂದ್ಬಿಟ್ರು ಅವರು, ಅಂದರೆ ಟುವರ್ಡ್ಸ್ ಓಲ್ಡ್ ಮೆಡ್ರಾಸ್ ರೋಡ್ ಸೈಡ್ ಬಂದ್ಬಿಟ್ರು ಅವ್ರು ಡಿಪೋ ಸೈಡ್ಗೆ ಹೋಗೋಕ್ಕೆ. ಸೊ ಅದಕ್ಕೋಸ್ಕರ
ಸಿಲ್ಕ್ ಬೋರ್ಡ್ ತನಕ ತುಂಬ ಜನ ಪ್ಯಾಸೆಂಜರ್ಸ್ ಇರಲಿಲ್ಲ. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲೇ ಮೆನ್ಷನ್ ಆಗಿದೆ. ವೀಕ್ ಎಂಡಲ್ಲಿ ನಿಮಗೆ ಈ ಪ್ರೈಸಸ್ ಬರುತ್ತೆ, ಓಕೆನಾ. 800 ಸೀರೀಸ್ ಪ್ರೈಸಸಲ್ಲಿ ಬರುತ್ತೆ. ವೀಕ್ ಡೇಸಲ್ಲಾದರೆ ನಿಮಗೆ ಇನ್ನೂ ಕಮ್ಮಿ ಬರುತ್ತೆ ಪ್ರೈಸಸ್ಸು, ಓಕೆನಾ. ಈ ಥರ ಇದೆ ನೋಡಿ. ಇದು ನನ್ನ ಟಿಕೆಟ್ ಡೀಟೇಲ್ಸ್. 403 ರೂಪೀಸ್ ಆಯಿತು ನನಗೆ ಪಂಪ್ವೆಲ್ಲಿಂದ ಬೆಂಗಳೂರವರೆಗೂ. 7 ಇಂದ್ರಾನಗರ್ ಡ್ರಾಪ್ ಮಾಡಬೇಕಾಗಿತ್ತು. 6:35 ಅಷ್ಟೊತ್ತಿಗೆ ಇಂದ್ರಾನಗರ್ ಡ್ರಾಪ್ ಮಾಡಿದ್ರು. ಸೊ ಪಂಕ್ಚುಯಾಲಿಟಿ ವೈಸಲ್ಲಂತೂ ಫೆಂಟಾಸ್ಟಿಕ್ಕಾಗಿ ಬಂದರು ಕಣ್ರಿ, ಎಲ್ಲೂ ಡಿಲೇ ಇರಲಿಲ್ಲ. ಸೆಂಟ್ರಲ್ ಒಂದು 2 ಅವರ್ಸ್ ಏನೋ ಚಾರ್ಜಿಂಗ್ ಬ್ರೇಕ್ ತೊಗೊಂಡ್ರಂತೆ. ಚಾರ್ಜಿಂಗ್ ಬ್ರೇಕ್ 2 ಅವರ್ಸ್ ತೊಗೊಂಡ್ರೂ ಸಹ ಆನ್ ಟೈಮಾಗಿ ಬಂದಿದ್ದೀವಿ. ಬೇರೆ ಆಪ್ರೇಟರ್ಸ್ಗಿಂತ ಅಗ್ರೆಸಿವ್ ಆಗಿ ಬಂದಿದ್ದೀವಿ. ಸೊ ಅದು ಕೂಡ ಜ್ಞಾಪಕ ಇಟ್ಕೊಳ್ಳಿ. 8, 9, 10 ಗಂಟೆಗೆ ಹೋಗುವಂಥ ಬಸ್ಗಳನ್ನೂ ಆನ್ ದ ವೇ ಓವರ್ಟೇಕ್ ಹೊಡೆದಿದ್ದೀವಿ. ಬಟ್ ಚಾರ್ಜಿಂಗ್ ಸ್ಟೇಷನ್ನಿಂದ ಇನ್ನೂ ಸ್ವಲ್ಪ ನಾವು ಕೂಡ ಓವರ್ಟೇಕ್ ಹೊಡೆಸ್ಕೊಂಡ್ವಿ ಅದೇ ಬಸ್ಸಸ್ ಕೈನಲ್ಲಿ. ಸೊ ಅದು ಕೂಡ ಇದೆ. ಕಂಫರ್ಟ್ ವೈಸಲ್ಲಂತೂ ನಿಮ್ಗೇನು ತೊಂದರೆ ಆಗೋಲ್ಲ. ಸೇಫ್ಟಿ ವೈಸಲ್ಲಿ ಎಲ್ಲನೂ ಸೇಫ್ಟಿ ಇದೆ. ಫೀಮೇಲ್ಸ್ ಸೋಲೋ ಟ್ರಾವೆಲ್ ಮಾಡ್ತಿದ್ರು ಸಹ ಏನು ಪ್ರಾಬ್ಲಮ್ ಆಗೋಲ್ಲ. ಸ್ಟಾಫ್ ಫ್ರೆಂಡ್ಲಿ ಆಗಿದ್ದಾರೆ, ಸ್ಟಾಫ್ ಪೊಲೈಟ್ ಆಗಿದ್ದಾರೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೂಡ ಕ್ಲಿಯರ್ಗಳು ಮಾಡ್ತಾರೆ. ಮತ್ತು ಟ್ರ್ಯಾಕಿಂಗ್ ಅಂತೂ ಫೆಂಟ್ಯಾಸ್ಟಿಕ್ ಆಗಿದೆ. ಆ್ಯಕ್ಯುರೇಟಾಗಿ ಟ್ರ್ಯಾಕ್ ಮಾಡುತ್ತೆ, ಇಂಚ್ ಬೈ ಇಂಚ್ ಟ್ರ್ಯಾಕ್ ಮಾಡುತ್ತೆ. ಎವ್ರಿ 1 ಮಿನಿಟ್ ಟ್ರ್ಯಾಕರ್ಸ್ ಅಪ್ಡೇಟ್ ಆಗ್ತಿರುತ್ತೆ. ಸೊ ಅದು ಸಹ ನಿಮಗೇನು ತೊಂದರೆ ಆಗೋದಿಲ್ಲ. ಸೊ ಬಸ್ಸು ಫಾಸ್ಟಾಗೆ ಬಂದರೂ ಸಹ ಎಲ್ಲೂ ದಡ ಅಂತ ಎತ್ತಾಕಿಲ್ಲ. ಹಂಪು ದೂರದಲ್ಲಿ ಕಾಣಿಸ್ತಿರುತ್ತೆ, ಹಂಗನ್ಬಿಟ್ಟು ಫಾಸ್ಟಾಗಿ ಹೋಗ್ಬಿಟ್ಟು ಎಗರಿಸ್ಬಿಟ್ಟು ಸಾರಿ ಅಂತ ಹೇಳ್ತಾರಲ್ಲ, ಆ ಥರದ್ದೆಲ್ಲ ಏನೂ ಮಾಡಲ್ಲ. ನೀಟಾಗೆ ಬ್ರೇಕ್ ಹೊಡಿತಾರೆ, ನೀಟಾಗೆ ಕಂಫರ್ಟೇಬಲಾಗೆ ಕರ್ಕೊಂಡು ಬಂದರು. ಟೈಮ್ ಕೂಡ ಕೀಪಪ್ ಮಾಡಿದ್ರು, ಮತ್ತು ಸ್ಪೀಡ್ ಕೂಡ ಸಖತ್ತಾಗೆ ಮೇಂಟೈನ್ ಮಾಡ್ಕೊಂಬಂದರು. ಅನ್ನೆಸರಿ ಸ್ಟಾಪ್ಸ್ ಇಲ್ಲ, ಅನ್ನೆಸರಿ ಬ್ರೇಕ್ ಪಾಯಿಂಟ್ಸ್ ಅನ್ನೋದಿಲ್ಲ. ರಿಕ್ವೆಸ್ಟ್ ಸ್ಟಾಪ್ಸ್ ಇದೆ ನಿಮಗೆ, ಇನ್ ಕೇಸ್ ಎಮರ್ಜೆನ್ಸಿ ಇತ್ತು ಅಂದರೆ ರಿಕ್ವೆಸ್ಟ್ ಸ್ಟಾಪ್ಸ್ ಇದೆ. ಪ್ಲಸ್ ಚಾರ್ಜಿಂಗ್ ಸ್ಟಾಪಲ್ಲಿ ನೋಡೋದ್ರಲ್ಲ, ಹೋಟೆಲಲ್ಲಿ ನಿಲ್ಸಿದ್ರು, ಅಲ್ಲೂ ಸಹ ವಾಶ್ರೂಮ್ಸ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ ಯೂಸ್ ಮಾಡ್ಬೋದು. ಫೀಮೇಲ್ಸ್ ವಾಶ್ರೂಮ್ಸ್ ಇದೆ, ಮೇಲ್ ವಾಶ್ರೂಮ್ ಇದೆ. ಸೊ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಇದಾಗಿತ್ತು ನನ್ನ ಜರ್ನಿ ಮಂಗಳೂರಿಂದ ಬೆಂಗಳೂರವರೆಗೂ ನ್ಯೂಗೋ ಬಸ್ಸಲ್ಲಿ, ಒನ್ ಆಫ್ ಮೈ ಫೇವ್ರೇಟ್ ಎಲೆಕ್ಟ್ರಿಕ್ ಬಸ್ಸಲ್ಲಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಬೆಂಗಳೂರಿಂದ. ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ಪ್ಲಸ್ ಇದೇ ಥರ ಬಸ್ ಕಂಟೆಂಟ್ ನೀವೇನಾದರೂ ನೋಡೋಕ್ಕೆ ಇಷ್ಟಪಟ್ಟರೆ ಇನ್ನೊಂದು ವಿಡಿಯೋ ರೆಡಿಯಾಗಿದೆ. ಚಿಕ್ಕಮಂಗ್ಳೂರಲ್ಲಿ ಒಂದು ಝಲಕ್ ಹಾಕ್ತೀನಿ, ಬೇಗ ನೋಡ್ಕೊಂಬಂದ್ಬಿಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಹೇಳಿ, ನೆಕ್ಸ್ಟ್ ಫ್ರೈಡೇ ವಿಡಿಯೋ ನಿಮಗೋಸ್ಕರ. ಕ್ಲಾಸಿಕ್ ಅಶೋಕ್ ಲೇಲ್ಯಾಂಡ್ ಬಸ್ ಇದು.